ನಮಸ್ತೆ ರೈತ ಬಾಂಧವರೇ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕಮಲಗುಂಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮ್ಮ ಉದ್ಯಮಿದಾರರು. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ತಮ್ಮದು ಬಿಸ್ನೆಸ್ ಇದೆ, ಜೊತೆಗೆ ತೋಟಗಾರಿಕೆ ಮಾಡಿದ್ದೀವಿ. ಸರ್, ಒಂದು 5.5 ಎಕರೆ ಅಡಿಕೆ ತೋಟ ಅಲ್ಲ ಸರ್, ಫಸಲಿ ಇರತಕ್ಕಂತಲ್ಲ ಸರ್. ಹೌದು ಸರ್. ನೀವು ಎಷ್ಟು ವರ್ಷ ಸರ್ ಡಾಕ್ಟರ್ ಸಾಲಿ ಬಂದು? ಡಾಕ್ಟರ್ ಸಾಲಿ ಬಂದು ಸುಮಾರು 5 ವರ್ಷ ಸರ್. 5ನೇ ವರ್ಷ. 5 ವರ್ಷ ರನ್ನಿಂಗ್ ಅಲ್ಲ, 4 ತುಂಬ 5 ವರ್ಷ ರನ್ನಿಂಗ್ ಸರ್. ಸರ್, ಈ ಸಲ ಇಳುವರಿ ಈ ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಸರ್, ಆವರೇಜ್ ಒಂದು ಎಕರೆಗೆ ಅಪ್ರಾಕ್ಸಿಮೇಟ್ ಒಂದು 77-78 ಕ್ವಿಂಟಲ್ 77ರಿಂದ 78 ಕ್ವಿಂಟಲ್ ಬಂದಿದೆ ಸರ್. ಸರ್, ಯಾವ್ದಾರು ರಸಗೊಬ್ಬರ ಕೊಟ್ಟಿದ್ದೀರಾ? ಇಲ್ಲ ಸರ್, ನಾನು ತೋಟ ಮಾಡ್ದಾಳಿದ್ದ ಒಂದು ಡ್ರಾಪ್ ಕೂಡ ನಾನು ರಸಗೊಬ್ಬರ ಹಾಕಿಲ್ಲ. ರಸಗೊಬ್ಬರ ಕೊಟ್ಟಿಲ್ಲ, ಬರೀ ಸ್ಲರಿ ಮಾಡಿದಿರಿ. ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರ ಕೊಡ್ತಿದ್ದೀರಿ. ಹೌದು ಸರ್. ಹೌದು ಸರ್. ವರ್ಷಕ್ಕೆ 1-2 ಸಲ ಮಾಡ್ತೀರಿ, 1-2 ಸಲ ಸ್ಲರಿ ಮಾಡ್ತೀರಿ. ಹೌದು ಸರ್, ಕರೆಕ್ಟ್ ಸರ್. ಹೌದಲ್ಲ? ಹೌದು ಸರ್. ಹೌದು ಸರ್. ಈಗ ನಿಮ್ಮ ತೋಟದಾಗ ಇಲ್ಲಿ ಮಣ್ಣು ತಗಡಿಸಿ ಒಂದು ನಿಮಿಷ. ಹೌದು ಸರ್. ಇಲ್ಲಿ ತಗಡಿಸಿ, ಮಣ್ಣು ತಗಡಿಸಿ, ಮುಟ್ಟಿಸಿ ಒಂದು ತಗಡಿಸಿ. ಈಗ ತುಳಿದಾಡಿದ್ದಾರೆ ಇಲ್ಲಿ. ಹೌದು, ತುಳಿದಾಡಿ. ಆದರೂ ಇವತ್ತು ಸ್ಲರಿ ಮಾಡಿ ಹಾಕಿದಿರಲ್ಲ, ಒಟ್ಟಾರೆ ಪರವಲ್ಲ ಸರ್ ನಿಮಗೆ ಮಣ್ಣಲ್ಲಾಗಿರೋ ಬದಲಾವಣೆ. ಹೌದು ಸರ್. ಉಳುಮೆ ಜಾಸ್ತಿ ಮಾಡಿಸಲ್ಲ? ಉಳುಮೆ ಮಾಡ್ಸಲ್ಲ ಸರ್. ನಾನು ಸರ್ 2 ಸಾರಿ ಮಾಡ್ತೀನಿ. ಇವಾಗ ಬಿಟ್ಟರೆ ಜೂನ್ ತಿಂಗಳಲ್ಲಿ ಅದು ಸುಮಾರು ಒಂದು 2 ಇಂಚ್ ಹೋಗೋಷ್ಟು ರೋಟ್ರಿ ಮಾಡ್ತೀನಿ ಸರ್. ರೋಟ್ರಿ ಮಾಡಿಸ್ತೀರ ಅಷ್ಟೇ ಸರ್, ಜಾಸ್ತಿ ಅಷ್ಟೇ. ಹೌದು ಸರ್. ಈ ತೋಟಕ್ಕೆ ಇನ್ನಿನ ಸಲ ಸಗಣಿ ಗೊಬ್ಬರ ಕೊಟ್ಟಲ್ಲ, ಈ ಸಲ ಕೊಟ್ಟಿದ್ದೀರಿ? ಈ ಸರಿ ಕೊಟ್ಟಿನಿ ಸರ್. ಲಾಸ್ಟ್ ಇಯರ್ ಸಗಣಿ ಗೊಬ್ಬರ ಕೊಟ್ಟಿದ್ದೀನಿ ಸರ್. ಹೌದು ಸರ್. 1 ವರ್ಷ ಬಿಟ್ಟು 1 ವರ್ಷ ಗ್ಯಾಪ್ ಬಿಟ್ಟು ಮಾಡ್ತೀವಿ ಸರ್. ಈ ಗರಿಯ ಆರೋಗ್ಯ ನೋಡಿದರೆ ಫ್ಯೂಚರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೆ. ಹೌದು ಸರ್. ಹೌದು ಸರ್. ಹೌದು ಸರ್. ತೋರ್ಸದ್ಮೇಲೆ ಸರ್ ನಮ್ದು ಈಗ ಇದೇ ತಾನೇ ಒಂದು ತೋಟ ನೋಡ್ಕೊಂಬಂದ್ಮೇಲೆ. ಹೌದು ಸರ್. ಹೌದು ಸರ್. ಹೌದಾ? ಹೌದು ಸರ್. ನಿಮ್ದು ಒಳದಾಯ ಕಟ್ಟಿದ್ರು ಅವರು, ಜೊತೆಗೆ ಸಸ್ಟೈನಬಿಲಿಟಿ ಕಾಪಾಡಿಲ್ಲ. ಹೌದು ಸರ್. ಅರ್ಧ kg ಗೊಬ್ಬರ ಕೊಟ್ಟಿದ್ದಾರೆ. ಹೌದು ಸರ್. ಆ ತೋಟಕ್ಕೂ ಈ ತೋಟಕ್ಕೂ ವ್ಯತ್ಯಾಸ ಇದೆ ಸರ್, ವ್ಯತ್ಯಾಸ ಇದೆ. ಅವ್ರು ಆ್ಯಕ್ಚುಲಿ ನಮಗಿನ್ನ ಸುಮಾರು ಒಂದು ನನ್ನ ಪ್ರಕಾರ ಒಂದು 8 ವರ್ಷ ಹಳೆ ತೋಟ. ಬಟ್ ಚೆನ್ನಾಗಿ ಅವರು ತೋಟದಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಬಟ್ ಎಲ್ಲೋ ಅದು 2200 ಗಿಡ. ಹೌದು ಸರ್. ಹೌದಲ್ಲ ಸರ್? ಹೌದು ಸರ್. 130 ಕ್ವಿಂಟಲ್ ಇಳುವರಿ. ಹೌದು ಸರ್. ನಿಮ್ದು 5.5 ಎಕರೆ ಅಡಿಕೆ ತೋಟ. ಹೌದು ಸರ್. 77 ಕ್ವಿಂಟಲ್ 1 ಎಕರೆ. ಹೌದು ಸರ್. ಹೌದು ಸರ್. ಸರ್, ಮಣ್ಣಿನ ಗುಣಲಕ್ಷಣ ಅರಿತು ಹೌದು ಸರ್ ನಾವು ತೋಟ ನಿರ್ವಹಣೆ ಮಾಡಿದರೆ, ಹೌದು ಸರ್, ಭೂಮಿ ತಾಯಿ ಯಾವುದೇ ಕಾರಣಕ್ಕೂ ನಮಗೆ ಮೋಸ ಮಾಡಲ್ಲ. ಸರ್. 100% ಸರ್. ಮಾಡೋದಲ್ಲ ಮಾಡಲ್ಲ ಸರ್. ಇದು ಪ್ರತಿಯೊಬ್ಬರಿಗೆ ಅರ್ಥ ಆಗ್ಬೇಕಲ್ಲ ಅಂತ. ಹೌದು ಸರ್. ಹೌದು ಸರ್. ಸರಿ ಸರ್, ನಿಮಗಂತೂ ಅರ್ಥ ಆತಲ್ಲ? ಅಲ್ಲ, ನಾನು ಅರ್ಥ ಆಗಿದೆ ಸರ್. ಅದಕ್ಕೆ ನಿಮ್ಗೆ ಕರೆದ್ಬಿಟ್ಟು ಇವತ್ತು ನಾನು ನಿಮಗೆ ಇದು ಮಾಡ್ತಾರೆ ಸರ್. ಬನ್ನಿ ಸರ್, ನಮ್ಗೆ ಸ್ವಲ್ಪ ಇದು ಮಾಡ್ಕೊಂಡು ಕೊಡಿ ನಮ್ಗೆ. ಹೌದಲ್ಲ ಸರ್? ಹೌದು ಸರ್. ಹೌದು ಸರ್. ನಿರಂತರ ಮಣ್ಣಿನ ಸುಸ್ಥಿರತೆ ಕಾಪಾಡೋದೆ ಭಾಳ ಮಾಡ್ತೀವಿ ಸರ್. ಸರ್, ಮುಂದಿನ ವರ್ಷಕ್ಕೆ ನಮ್ಮದು 500 ಕ್ವಿಂಟಲ್ ದಾಟಿಸ್ತೀನಿ ಸರ್ ನಾವು ಸರ್. ಸರ್, ಗ್ರ್ಯಾಜುಯಲಿ ಚೇಂಜ್ ಆಗ್ತಾ ಬಂದ್ಬಿಡುತ್ತಲ್ಲ. ಇದು ಎಷ್ಟು ವರ್ಷ ಅಡಿಕೆ ತೋಟ ಸರ್? ನಮ್ಮದು ಈಗ ಕೊಯ್ಲು 7 ವರ್ಷ ತೋಟ ಒಟ್ಟು. ಈಗ ನಮ್ಮದು 3ನೇ ಕೊಯ್ಲು ಆಗಿದೆ ಸರ್. 3ನೇ ವರ್ಷದ ಕೊಯ್ಲಾಗಿದೆ ಸರ್. ಹೌದು ಸರ್. ಎಷ್ಟನೇ ವರ್ಷಕ್ಕೆ ಫಸಲಿ ಬಂತು ಸರ್? ನಮ್ಮದು 4 ವರ್ಷಕ್ಕೆ ಫಸಲಿಗೆ ಶುರು ಆಯಿತು. ಎಷ್ಟು ಸಿಕ್ಕತ್ತು ಸರ್ 4ನೇ ವರ್ಷದಾಗ? 4ನೇ ವರ್ಷಕ್ಕೆ ಸುಮಾರು ಒಂದು 12 ಕ್ವಿಂಟಲ್ ಸಿಕ್ಕಿತ್ತು ಸರ್. 5ನೇ ವರ್ಷಕ್ಕೆ ಅಪ್ರಾಕ್ಸಿಮೇಟ್ ಒಂದು ಹತ್ತತ್ರ ಸುಮಾರು ಒಂದು 100 ಕ್ವಿಂಟಲ್ 110 ಕ್ವಿಂಟಲ್ ಹತ್ತತ್ರ ಆಗಿದೆ ಸರ್. ಅಲ್ಲ, ಹಂತವಾಗಿ ಬದಲಾವಣೆ ಆಗ್ತಾ 100% ಆಗಿದೆ ಸರ್. ಬದಲಾವಣೆ ಆಗ್ತಾ ಸರ್. ಈ ವರ್ಷ ಮಾತ್ರ ಫುಲ್ ಸಫಿಷಿಯಂಟ್ ಇದೆ ಸರ್ ನಮ್ಗೆ ಸರ್. ಈಗಿರೋ ಗರ್ಭ, ಈಗಿರೋ ಯಾವುದು ಗರಿಯ ಯಾವುದು ಆರೋಗ್ಯ, ಹೌದು ಸರ್, ಮಣ್ಣಿನ ಆರೋಗ್ಯ ನೋಡಿದರೆ ಹೌದು ಸರ್, ನಿರಂತರವಾಗಿ ಇಳುವರಿ ಬರ್ತತಿ ಅಂತ ಸಾಧ್ಯತೆ ಐತಲ್ಲ? ಇದೆ ಸರ್. 100% ಇದೆ ಸರ್. ಈಗ ಎಲ್ಲ ಕಡೆಗೆ ನೋಡ್ತಿರೋದು ಸಾಕಷ್ಟು ಕಡೆ ಡಿಫಿಷಿಯನ್ಸಿ ಭಾಳ ಅಂತ. ಹೌದು ಸರ್. ಹೌದು ಸರ್. ನಿಮ್ಮ ತೋಟದಲ್ಲಿ ರೋಗ ಬಾಧೆ, ಕೀಟ ಬಾಧೆ ಕಡಿಮೆ ಇದೆ. ಹೌದಲ್ಲ? ಹೌದು ಸರ್. ಹೌದು ಸರ್. ಯಾಕೆ ಅಂತಂದರೆ, ರೋಗ ಬಾಧೆ ಕೀಟ ಬಾಧೆ ಯಾವಾಗ ಬರ್ತತಿ ಅಂತಂದರೆ, ಈ ಆಕರ್ಷಣೆ ಮತ್ತು ವಿಕರ್ಷಣೆ ಅಂತೀವಲ್ಲ ಸರ್. ಹೌದು ಸರ್. ಹೌದು ಸರ್. ಅಂದರೆ ಮಣ್ಣು ಸುಸ್ಥಿರ ಆಗಿಲ್ಲದೆ ಇದ್ದಾಗ, ಹೌದು ಸರ್, ಅತಿಯಾದ ರಾಸಾಯನಿಕ ಗೊಬ್ಬರ ಕೊಟ್ಟಾಗ, ಕಳೆನಾಶಕ ಹೊಡೆದಾಗ, ಹೌದು ಸರ್, ಆಟೋಮೆಟಿಕಲಿ ಈ ಗಿಡ ಕರ್ರಗೆ ಬಂದ್ಬಿಡ್ತವೆ, ಅತಿಯಾಗಿ ಕರ್ರಗೆ ಬರ್ತವೆ. ಹೌದು ಸರ್. ಕೀಟ ಮತ್ತು ರೋಗನ ಆಕರ್ಷಣೆ ಮಾಡ್ತೈತಿ. ಹೌದು ಸರ್. ನಿಮ್ಮ ತೋಟದಾಗ ಆ ಸಮಸ್ಯೆ ಇಲ್ಲ. ಹೌದು ಸರ್. ಮಣ್ಣು ಆರೋಗ್ಯ ಇರಲ್ಲ ಸರ್. ನೀವು ಹೇಳ್ಬೇಕು ಸರ್, ನೋಡ್ತಾ ಇರಲ್ಲ ಹೆಂಗೆ? ಅಲ್ಲ, ಮಣ್ಣಿನ ಆರೋಗ್ಯನ ಮುಖ್ಯ ಅಲ್ಲ ಸರ್. ಹೌದು ಸರ್. ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಗರಿ ಮತ್ತು ಗಿಡದ ಆರೋಗ್ಯ ಚೆನ್ನಾಗಿರ್ತೈತಿ. ಇಳುವರಿ 77 ಕ್ವಿಂಟಲು ಯಾವುದೇ ರಸಗೊಬ್ಬರ ಕೊಡದಲ್ಲೇ, ಇದು ಕಡಿಮೆನ ಜಾಸ್ತಿನ ಸರ್? ನನಗೆ ಪ್ರಕಾರ ಜಾಸ್ತಿನೇ ಸರ್ ಇರೋದು. ಇನ್ನೂ ಚೆನ್ನಾಗ್ತಾ ಹೋಗ್ತದೆ. ಹೌದು ಸರ್. ಹೌದು ಸರ್. ಆ ಭರವಸೆ ಐತೆ ತಮ್ಮ ಸರ್? ಎಕರೆಗೆ 100 ಕ್ವಿಂಟಲ್ ತೆಗಿಬೇಕಂತ ಆಸೆ ಇದೆ ಸರ್ ನನಗೆ ಸರ್. ಸಾಧ್ಯತೆ ಇದೆ. ಇದೆ. ಒಳ್ಳೇದಾಗಲಿ ಸರ್. ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಉತ್ತಮ. ಈಗ
ಕಂಟಿನ್ಯೂಸ್ 4 ವರ್ಷದಿಂದ 5ನೇ ವರ್ಷಕ್ಕೆ ರನ್ನಿಂಗ್ ಹೌದು ಆಗ್ತದೆ. ಸರ್ ಹೌದು ಸರ್ ಹೌದು ಸರ್. ಅದು ಏನಾರ ಆಗಲಿ ನಿರಂತರ ಸುಸ್ಥಿರತೆ ಕಾಪಾಡ್ಕೊಂಡ್ರಿ ಈ ಮಟ್ಟಕ್ಕೆ ತಗೊಂತ ಇದ್ದೀರಿ. ಈ ತೋಟಗಾರಿಕೆ ಬೆಳೆನಲ್ಲಿ ಒಂದು 10% ಇನ್ವೆಸ್ಟ್ ಮಾಡಿದರೆ ಹೌದು ಸರ್ 100ಕ್ಕೆ 10 ರೂಪಾಯಿ, ಹೌದು ಸರ್ 90 ರೂಪಾಯಿ ಲಾಭ ಅಲ್ಲ ಅಂತ ಸರ್? ಇದೆ ಸರ್, 100% ಇದೆ ಸರ್. ಹೌದಲ್ಲ ಸರ್? ಹೌದು ಸರ್ ಅದಿದೆ ಸರ್. ಎಲ್ಲರ ತಪ್ಪು ಅಭಿಪ್ರಾಯಗಳು ರಸಗೊಬ್ಬರ ಭಾರಿ ಕೊಟ್ಟರೆ ಭಾರಿ ಬರ್ತೈತಿ ಅಂತ. ಹೌದು ಸರ್ ಮಣ್ಣಿನ ಜೈವಿಕ ಶಕ್ತಿ ಚೆನ್ನಾಗಿದ್ದು ರಸಗೊಬ್ಬರ ಕೊಟ್ಟರು ಭಾಳ ಚೆನ್ನಾಗಿ ಬರ್ತೈತಿ. ಹೌದು ಸರ್. ಮಣ್ಣಿನ ಜೈವಿಕ ಗುಣ ಫೇಲ್ ಆಗಿತ್ತು ಅಂತಂದರೆ ಕೇವಲ ನಾವು ಕೆಮಿಸ್ಟ್ರಿ ಹೌದು ಸರ್ ರಾಸಾಯನಿಕ ಗುಣಕ್ಕೆ ಅಷ್ಟೇ ಮಾತು ಕೊಟ್ಟರೆ ದೊಡ್ಡ ಇಳುವರಿ ತಗೊಳಕ್ಕಾಗಲ್ಲ. ಹೌದು ಸರ್ ಇದು ವೈಜ್ಞಾನಿಕವಾಗಿ ಸತ್ಯನೂ ಕೂಡ. ಹೌದು ಸರ್. ಮಣ್ಣನ್ನು ನಿರಂತರವಾಗಿ ನಾವು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಸರಿ ಸರ್. ರೈತ ಬಾಂಧವರು ನೋಡಿದ್ರಲ್ಲ, ಒಬ್ಬ ವಿದ್ಯಾವಂತರು, ಬೆಂಗಳೂರಲ್ಲಿ ಉದ್ಯಮಿದಾರರು ಕೂಡ ಅವ್ರಿಗೆ ಮಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಯ್ತು. ಮಣ್ಣಿನ ವಿಚಾರವಾಗಿ ಸಾಕಷ್ಟು ವಿಚಾರ ತಿಳ್ಕೊಂಡು ಮಣ್ಣಿಗೆ ಸಾವಯವ ವಸ್ತು ಅವಶ್ಯಕತೆ ಇದೆ, ಸೊ ಅದು ಸೂಕ್ಷ್ಮಾಣು ಜೀವಿಗಳ ಆಹಾರ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಏನೇ ಮಾಡಿದರೂ ಕೂಡ ಅವರು ಇಳುವರಿನಲ್ಲಿ ಫೇಲ್ ಆಗ್ತಾ ಇಲ್ಲ. ಅವ್ರಿಗೆ ಯಾವುದೇ ರೀತಿಯ ದುರಾಲೋಚನೆ ಇಲ್ಲ. ಮಣ್ಣನ್ನು ಉಳಿಸಿ ತೋಟಗಾರಿಕೆ ಮಾಡ್ಕೋಬಾರಬೇಕು ಅಂತಕ್ಕಂಥದ್ದು ಅವ್ರ ವಿಚಾರ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಇದರ ಮತ್ತೇನೋ ಮಾಡ್ಬೇಕಂದ್ರಿ ನೀವು ಇದರಾಗೆ? ಸರ್ ಅದೇ ನಾನು ಮೆಣಸು ಮತ್ತು ಏಲಕ್ಕಿ ಹಾಕೋಂಥ ಪ್ಲಾನ್ ಇದೆ ಸರ್. ಬಟ್ ಕಾಫಿಗೊಂದು ಪ್ಲಾನ್ ಇದೆ ಸರ್. ಕಾಫಿ ಮಾಡಿ ಸರ್. ನೀವೇನೇನು ಆದಷ್ಟು ಈ ತಿನ್ನೋ ಬೆಳೆ ಏನೈತಲ್ಲ ಸರ್, ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಬಾಳೆ ಇರ್ಬೋದು, ಏನೇನು ಮಾಡ್ಕೊಂತೀರೋ ಸಮಗ್ರ ಬೆಳೆ ಪದ್ಧತಿ ಅಳವಡಿಸೋದು ಭಾಳ ಮುಖ್ಯ ಸರ್. ಮಾಡ್ತೀನಿ ಸರ್. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಜಗಳೂರು ತಾಲೂಕಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು. ಇಲ್ಲಿ ಸಂಪರ್ಕಿಸಿ. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ. ಇವ್ರನ್ನ ಗ್ರಾಮಸ್ಥರಿಗೂ ಪ್ರಶಾಂತ್ ಹಾಗೂ ಅವ್ರ ಕುಟುಂಬದವರಿಗೂ ಧನ್ಯವಾದಗಳು. ಇನ್ನೊಂದು ನಂಬರ್ 7090270870. ಥ್ಯಾಂಕ್ ಯು. ಸ್ವಲ್ಪ ತೋರ್ಸಪ್ಪ ಮೇಲೆ.